ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನನ್ನ 7ನೇ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಟೈಮ್ ಬಂದುಬಿಟ್ಟು 3:17 ಆಗಿದೆ. ಇವಾಗ ನಾನು ಕೂಡ್ಲಿಗೆ ಬಿಡ್ತಾ ಇದ್ದೀನಿ. ಇವಾಗ ನಾವು ಕರೆಕ್ಟಾಗಿ PES ಕಾಲೇಜ್ ಹತ್ರ ಇದ್ದೀವಿ. ಬೆಳಿಗ್ಗೆ ಆಲ್ರೆಡಿ ಮಂಜು ಸ್ಟಾರ್ಟ್ ಆಗಿದೆ. ಹಾಗೆ ಹೋಗ್ತಾ ನಾವು ನೋಡಿದ್ದು ನಂಬ್ತಿರೋ ಬಿಡ್ತಿರೋ ಬೆಳಿಗ್ಗೆ ನಿಯರ್ ಬೈ ಮೈಸೂರು ರೋಡಲ್ಲಿ 3 ಆಕ್ಸಿಡೆಂಟ್ ಗೈಸ್. ತುಂಬ ಇದಾಗಿದೆ. ಸ್ವಲ್ಪ ಹೋಗೋರು ಹುಷಾರಾಗಿ ಹೋಗಿ, ಯಾಕಂದರೆ ರೋಡು ಹೈವೇ ಇರೋದ್ರಿಂದ ಎಲ್ಲರೂ ಕೂಡ ಸ್ಪೀಡಾಗಿ ಹೋಗ್ತೀರಾ. ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಹಾಗೆ ನಾವು ಚನ್ನಪಟ್ಟಣ ಎಲ್ಲ ಪಾಸಾಗಿ ಮದ್ದೂರ್ಗೆ ಹೋಗೋ ರೋಡಲ್ಲಿ ಸೈಡ್ ಸ್ಟ್ರೀಟ್ ಲೈಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗುರು. ಯಾಕಂದರೆ ನೈಟ್ ಹೊತ್ತು ಜರ್ನಿ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಯಾಕಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಗಾಡಿ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ. ಹಾಗೆ ನಾವು ಹೋಗ್ತಾ ಮದ್ದೂರು ಬಿಟ್ಟು ಮಂಡ್ಯ ರೋಡಲ್ಲಿ ಒಂದು ಟೀಗೆ ಹಾಕಿ ಟೀನೆಲ್ಲ ಕುಡ್ಕೊಂಡು, ಯಾಕಂದರೆ ನೈಟ್ ಡ್ರೈವಿಂಗ್ ಮಾಡಬೇಕು ಅಂದರೆ ಟೀ ಇರಲೇಬೇಕು. ಯಾರ್ಯಾರು ಟೀ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ 6:30 ಆಗ್ತಿದ್ದಂಗೆ ನಾವು ಹೋಗಿದ್ದೆ ಮಂಡ್ಯನೆಲ್ಲ ಪಾಸ್ ಮಾಡಿಕೊಂಡು. ಮಂಡ್ಯ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ನಿಜವಾಗ್ಲೂ ತುಂಬಾ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಅದೆಲ್ಲ ನಾನು ಪಾಸ್ ಮಾಡಿಕೊಂಡು ಹೋಗಿದ್ದೆ ಮೈಸೂರು ಕಡೆ. ಅಂತೂ ಇಂತೂ ನಾನು ಮೈಸೂರು ರೀಚ್ ಆಗೇ ಬಿಟ್ಟೆ. ಹಾಗೆ ಹೋಗ್ತಾ ಫಸ್ಟ್ ಪಾಯಿಂಟ್ಗೆ ಹೋದರೆ ಇನ್ನು ಅವರು ಡೋರೇ ಓಪನ್ ಮಾಡಿಲ್ಲ. ಹಾಗೆ ಇವ್ರು ಬರೋ ಅಷ್ಟೊತ್ತಿಗೆ ಇನ್ನೊಂದು ಟೀಗೆ ಕುಡ್ಕೊಬಿಡೋಣ ಅಂತ ಹೇಳಿ ಪಕ್ಕದಲ್ಲೇ ಅಂಗಡಿ ಇತ್ತು. ಹೋಗಾದ್ಮೇಲೆ ಅವರು ಒಂದು 10 ನಿಮಿಷ ಆದಮೇಲೆ ಬಂದರು. ಯಾಕಂದರೆ ಮೈಸೂರಲ್ಲಿ ನಮ್ಗೆ ಹಾಕಿದ್ದು 19 ಸ್ಟೋರು. ಅದೆಲ್ಲ ನಾವು ಮುಗಿಸ್ಕೊಳೋ ಅಷ್ಟೊತ್ತಿಗೆ ಮಧ್ಯಾಹ್ನ 1:30 ಆಗಿತ್ತು. ಹಾಗೆ ನಾವು ಕೂಡ ಮೈಸೂರು ಔಟರ್ ರಿಂಗ್ ರೋಡಲ್ಲಿ ಔಟ್ಸೈಡ್ ಬರಬೇಕಾದ್ರೆ ಆ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ತಿರ್ಗಾ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅಂತ ಬರ್ತಾ ಇರಬೇಕಾದ್ರೆ ಕಾವೇರಿ ರಿವರ್ ಹತ್ರ ವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಗುರು. ಈ ಥರ ತೋಟ ಈ ಜಾಗದಲ್ಲಿ ನೋಡಿದ್ರೆ ನೀವೇ ಕಳೆದೋಗ್ಬಿಡ್ತೀರ. ಹಾಗೆ ನಾವು ಎಲ್ಲ ಪಾಸ್ ಮಾಡಿಕೊಂಡು ಬಂದಿದ್ದೆ ಬೆಂಗಳೂರು ಬಿಡದಿ ಕಡೆ. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಸ್ವಲ್ಪ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾವು ಚಳ್ಳಕೆರೆಯಿಂದ ಕಡುಬಗೆರೆ ಕ್ರಾಸ್ಗೆ ರೋಡ್ ಮಾಡಿರೋದೆಲ್ಲ ನೋಡಿಕೊಂಡು, ಹಾಗೆ ನಮ್ಮ ಅರಸೀಕೆರೆ ಗಾಡಿ ಕೂಡ ಬಂತು. ಅದು ಕೂಡ ಮದ್ದೂರಿಗೆ ಬಂದಿತ್ತು ಅಪೋಲೋ ಫಾರ್ಮಸಿಯಿಂದ. ಅದನ್ನು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡು ಹಾಗೆ ನೈಸ್ ರೋಡಲ್ಲಿ ಬನ್ನರ್ಘಟ್ಟ ಹತ್ರ ಒಂದು ಆಕ್ಸಿಡೆಂಟ್ ಬೇರೆ ಆಗಿತ್ತು. ಇದು ಬಂದ್ಬಿಟ್ಟು ಆಗಿರೋದು ಬೆಳಿಗ್ಗೆ 10:30ಗೆ ನೈಸ್ ರೋಡಲ್ಲಿ. ಗುರು ಡೇ ನೈಟ್ ಗಾಡಿ ಹೊಡಿತೀರಾ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಗಾಡಿ ನೋಡಿಸಿ. ಯಾಕಂದರೆ ಟನ್ನೇಜ್ ಗಾಡಿ ಇದ್ದಿದ್ದು, ಅದೇ ಈ ಥರ ಪಲ್ಟಿ ಆಗಿದರೆ ಏನು ಮಾಡೋಕ್ಕಾಗುತ್ತದೆ. ಹಾಗೆ ನಾವು ಇದೆಲ್ಲ ಪಾಸ್ ಮಾಡಿಕೊಂಡು ನಾವು ಬಂದಿದ್ದೆ ಹೊಸರೋಡ್ ಕಡೆ. ನೀವು ನೋಡ್ಬೋದು ಎಷ್ಟೇ ಪಕ್ಷ ಚೇಂಜ್ ಆದರೂ ಕೂಡ ನಮ್ಮ ಜನರು ಚೇಂಜ್ ಆಗೋಲ್ಲ. ಅಲ್ಲಿ ನೋಡಿ ಗಾಡಿ ಹೆಂಗೆ ಪಾಸ್ ಆಗುತ್ತೆ ಬೇರೆ ಕಡೆ. ಆ ಕಡೆ ಹೋಗೋರೆಲ್ಲ ಈ ಕಡೆ ಬಂದು ನಿಂತ್ಕೊಂಡ್ರೆ ಹೆಂಗೆ ಪಾಸ್ ಆಗುತ್ತೆ ಹೇಳಿ. ಅಣ್ಣ ಲೈನ್ಸ್ನ ತುಂಬ ಚೆನ್ನಾಗಿ ಹಾಕ್ಸಿದ್ದಾನೆ. ಅದನ್ನೆಲ್ಲ ನೋಡಿಕೊಂಡು ತುಂಬಾ ನಿದ್ದೆ ಬರ್ತಾಯಿದೆ. ಅದಕ್ಕೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.